ನಮಸ್ಕಾರ ಸ್ನೇಹಿತರೆ, ನಿಧನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. 12ನೇ ಶತಮಾನದ ಶರಣರು, ಆನಂತರದ ದಾಸರು, ಇವರ ಪದಗಳನ್ನು, ಇವರ ವಚನಗಳನ್ನು ನಮ್ಮ ದಿನನಿತ್ಯದ ಬದುಕಿನಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಬಳಸ್ತೇವೆ. ಅವು ನಮ್ಮ ನೆನಪಿಗೆ ಬರುತ್ತೆ, ಸಂದರ್ಭಕ್ಕೋ ಏನೋ ಗೊತ್ತಿಲ್ಲ, ಬಂದೇ ಬರುತ್ತೆ. ಮನದಲ್ಲಿ ನಿಮ್ಮ ನೆನಹು ತುಂಬಿ ಕೂಡಲ ಸಂಗಮ ದೇವ. ಅದರಲ್ಲಿ ಮುಖ್ಯವಾಗಿ ಯಾರಾದರೂ ಹೀಗೆ ಮಾತಿಗೆ ಮಾತು ಬಂದಾಗ ನಾನು ಹೆಚ್ಚಿನವನೇನಲ್ಲ, ನಾನೇನು ದೊಡ್ಡವನಲ್ಲ ಅನ್ನೋ ಒಂದು ಮಾತು, ಅರ್ಥ ಕೊಡುವಂತಹ ಒಂದು ಮಾತು ಬರುತ್ತೆ. ಅದು ಎಲ್ಲಿಗೆ ಹೋಗುತ್ತೆ ಅಂತ ಹೇಳಿದ್ರೆ, ಬಸವಣ್ಣನವರು ಹೇಳಿದ ಹಾಗೆ ಎನಗಿಂತ ಕಿರಿಯರಿಲ್ಲ, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತನಿಗಿಂತ ಹಿರಿಯರಿಲ್ಲ. ಎನಗಿಂತ ಕಿರಿಯರಿಲ್ಲ, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ನಿಮ್ಮ ಪಾದಸಾಕ್ಷಿ ಎನ್ನ ಮನಸಾಕ್ಷಿ, ಕೂಡಲ ಸಂಗಮ ದೇವ ಎನಗಿದೆ ದಿವ್ಯ, ಎನಗಿದೆ ದಿವ್ಯ. ಅಂದರೆ ಬಸವಣ್ಣನವರು ವಿನಯ, ವಿಧೇಯತೆ, ಸರಳತೆ, ಸಜ್ಜನಿಕೆಗೆ ಮತ್ತೊಂದು ಹೆಸರು. ಆ ಕಾಲದಲ್ಲಿ ಅವರಿಗೆ ಸಿಕ್ಕಂತಹ ಅಧಿಕಾರ, ರಾಜ್ಯ, ಕೋಶ ಎಲ್ಲವನ್ನು ಅವರು ಚೆನ್ನಾಗಿ ಅನುಭವಿಸಬಹುದಾಗಿತ್ತು, ಮೆರೀಬಹುದಾಗಿತ್ತು. ಯಾರ ಮೇಲೆ ಬೇಕಾದರೂ ದರ್ಪವನ್ನು ಚಲಾಯಿಸಬಹುದಾಗಿತ್ತು. ಆದರೆ ಅವರ ದೃಷ್ಟಿ ಇದ್ದಿದ್ದು ಸಮಾಜದ ಕಟ್ಟ ಕಡೆಯ ಮನುಷ್ಯನ ಮೇಲೆ. ಅವನ ಬದುಕನ್ನು ಹಸನಗೊಳಿಸಬೇಕು, ಎಲ್ಲರ ರೀತಿಯಲ್ಲಿ ಅವನ ಬದುಕನ್ನು ನಡೆಸಬೇಕು, ಘನತೆಯಿಂದ ಬಾಳಬೇಕು, ಅವನು ಸಮಾನನಾಗಿ ಸಮಾಜದಲ್ಲಿ ಮುಂದುವರಿಯಬೇಕು ಎಂಬಂತಹ ಒಂದು ಯೋಚನಾ ಲಹರಿ ಬಸವಣ್ಣನವರಲ್ಲಿ ಇತ್ತು. ಅದು ಅವರ ಸರಳತೆ, ಅವರ ಸಜ್ಜನಿಕೆಗೆ ಮತ್ತು ವಿನಯಕ್ಕೆ ಎಲ್ಲಕ್ಕೂ ಕಾರಣವಾಯಿತು. ಅವರು ಬೆಳೆದು ಬಂದದ್ದೇ ಹಾಗೆ. ಪ್ರತಿಯೊಂದು ಪ್ರಶ್ನೆಯನ್ನು ಮಾಡ್ತಾ, ಇದು ಸರಿಯಲ್ಲ, ಇದು ಹೀಗಾಗಬಾರ್ದು, ಇದು ಮಾಡ್ತಾ ಇರೋದು ಸರಿಯಲ್ಲ, ದೇವರ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ ಅಂಧಾನುಕರಣೆ ಒಳ್ಳೆಯದಲ್ಲ ಎಂಬಂತಹ ವಿಚಾರವನ್ನೇ ಅವರು ಪ್ರತಿಪಾದಿಸ್ತಾ ಬಂದರು. ಅವರಿಗೆ ಸಿಕ್ಕಂತಹ ಒಂದು ಅವಕಾಶದಲ್ಲಿ ಸಾಮಾನ್ಯರಲ್ಲಿ ಸಾಮಾನ್ಯರಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸಿ ಅವರುಗಳಿಂದ ವಚನವನ್ನು ಬರೆಸುವಂತಹ ಒಂದು ದೊಡ್ಡ ಪ್ರಯತ್ನಕ್ಕೆ ಕೈ ಹಾಕಿದ್ರು. ಅದರಲ್ಲಿ ಯಶಸ್ಸು ಕೂಡ ಆದರು. ಎಷ್ಟು ಸಾಮಾನ್ಯ ವರ್ಗದ ಶರಣರು ವಚನಗಳನ್ನು ಬರೆದಿದ್ದಾರೆ, ಎಷ್ಟು ಅರ್ಥಪೂರ್ಣ. ಉದಾಹರಣೆಗೆ ಆಯ್ದಕ್ಕಿ ಲಕ್ಕಮ್ಮ, ಈಸಕ್ಕಿ ಆಸೆ ನಿನಗಾಕೆ, ಆಸೆ ಎಂಬುದು ಅರಸಂಗಲ್ಲದೆ ಶಿವಶರಣರಿಗೆ ಉಂಟೆ ಅಯ್ಯ, ಈಸಕ್ಕಿ ಆಸೆ ನಿನಗಾಕೆ. ಮಾರಯ್ಯ ಮತ್ತು ಲಕ್ಕಮ್ಮ ಅವರಿಬ್ಬರು ಪತಿ ಪತ್ನಿ, ಶರಣರು. ಎಲ್ಲೋ ರಾಗಿ ಬಿದ್ದಿತ್ತು, ಆ ಅಕ್ಕಿ ಬಿದ್ದಿತ್ತು, ಸಿಕ್ತು ಅಂಥೇಳಿ ತುಂಬ್ಕೊಂಡು ಬಂದಿರ್ತಾರೆ ಮಾರಯ್ಯನವರು. ಅದನ್ನು ಪತ್ನಿ, ಇಷ್ಟೊಂದು ತಂದುಬಿಟ್ಟಿದೆಯಲ್ಲ, ಈ ಸಕ್ಕಿ ಆಸೆ ನಿನಗೆ ಯಾಕೆ, ಆಸೆ ಎಂಬುದು ಅರಸಂಗಲ್ಲದೆ ಶಿವಶರಣರಿಗೆ ಉಂಟೆ ಅಯ್ಯ ಅಂತ ಗಂಡನಿಗೆ ಸತಿಯಾದವಳು ಸದ್ಬುದ್ಧಿಯನ್ನು ಹೇಳ್ತಾಳೆ. ಇದು ಎಷ್ಟು ಮಾದರಿಯಾಗಿದೆ ನೋಡಿ, ಎಷ್ಟು ಎಲ್ಲ ಕಾಲಕ್ಕೂ ಅನ್ವಯಿಸುವಂಥದ್ದು. ಒಬ್ಬ ಪತ್ನಿ ಪತಿಗೆ ಸನ್ಮಾರ್ಗದಲ್ಲಿ ಸಾಗಿಸಲು ಅಂದರೆ ನಿಜವಾಗಿಯೂ ಆ ಜೀವನ, ಆ ಒಂದು ಬದುಕು ಬಹಳ ಚೆನ್ನಾಗಿರುತ್ತೆ. ಏರುಪೇರುಗಳು ಖಂಡಿತ ಇರೋದಿಲ್ಲ. ಬಸವಣ್ಣನವರಿಗೆ ತುಂಬ ಪ್ರೀತಿ ಯಾರ ಮೇಲೆ ಅಂತ ಹೇಳಿದ್ರೆ ಹರಳಯ್ಯನವರ ಮೇಲೆ. ನೀವು ನನ್ನ ಹಾಗೆ ಆಗ್ತೀರಾ? ಜ್ಞಾನ ಪಡೆದಂದ್ರೆ ಏನ್ ತಾನೆ, ನಮ್ಮನ್ನ ಶಾಲೆ ಒಳಗೆ ಬಿಟ್ಕೊಂತಾರ? ಹರಳಯ್ಯನವರಿಗೆ ಶರಣು, ಒಂದು ಶರಣನ್ನು ಜಾಸ್ತಿ ಹೇಳೋದಕ್ಕೆ
ಹರಳಯ್ಯನವರು ಮನನೊಂದು ತನ್ನ ಪತ್ನಿ ಕಲ್ಯಾಣಮ್ಮನವರಲ್ಲಿ ಹೇಳಿದಾಗ ಆ ತಾಯಿ ಒಂದು ಸೂಚನೆಯನ್ನು, ಹೆಚ್ಚಿನ ಶರಣನ ಬಸವಣ್ಣ ಹೇಳಿದ್ದಾರೆ ಅಂದಮೇಲೆ ಆ ಋಣವನ್ನು ನಾವು ಇಟ್ಕೊಳ್ಬಾರ್ದು, ಅದಕ್ಕೆ ನಾವು ನಮ್ಮ ತೊಡೆ ಚರ್ಮದಿಂದ ಅವರಿಗೆ ಒಂದು ಪಾದುಕೆಯನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಆ ಪಾದುಕೆಯನ್ನು ಅವರು ತಯಾರು ಮಾಡಿ ಬಸವಣ್ಣನವರಿಗೆ ಕೊಡಲಿಕ್ಕೆ ಹೋದಾಗ ಪ್ರಣವದ ಸಾಕಾರ ನೀನೆ ಗುರು ಬಸವ, ಗುಣಗಣದ ಸಾವಯವ ನೀನಾದೆ ಬಸವ. ಮಧುವರಸ ಅಲ್ಲಿ ಅಡ್ಡಾಗ್ತಾನೆ, ಮತ್ತು ಆ ಹಾವಿಗೆಯನ್ನು ತೊಡಲಿಕ್ಕೆ ಹೋಗ್ತಾನೆ. ಅದರಿಂದ ಮಯೂರಿ ಬರುತ್ತೆ. ಅದಕ್ಕೆ ಪರಿಹಾರವಾಗಿ ಹರಳಯ್ಯನವರ ಮನೆಯಿಂದ ಚರ್ಮವನ್ನು ತೊಳೆಯುತ್ತಿದ್ದಂತಹ ನೀರನ್ನು ತೆಗೆದುಕೊಂಡು ಹೋಗಿ ಅವನಿಗೆ ಪ್ರೋಕ್ಷಣೆ ಮಾಡಿದಾಗ ಅದು ಸರಿ ಹೋಗುತ್ತೆ. ಅವನಿಗೂ ಜ್ಞಾನೋದಯವಾಗುತ್ತೆ. ತನ್ನ ಮಗಳನ್ನು ಶೀಲವಂತಯ್ಯ ಆದರೆ ಹರಳಯ್ಯನ ಮಗನಿಗೆ ಮದುವೆ ಮಾಡಿಕೊಳ್ಳಿಕ್ಕೆ ಒಪ್ಕೊತಾರೆ. ಬಸವಣ್ಣನವರ ಸಮ್ಮುಖದಲ್ಲೇ ಮದುವೆ ಆಗುತ್ತೆ. ಆದರೆ ಸಂಪ್ರದಾಯವಾದಿಗಳು ಇದನ್ನು ಅಲ್ಲೋಲ ಕಲ್ಲೋಲ ಮಾಡ್ತಾರೆ. ಕಲ್ಯಾಣದಲ್ಲಿ ಒಂದು ರೀತಿ ಕ್ಷುಬ್ರ ವಾತಾವರಣ ಉಂಟು ಮಾಡಿಬಿಡ್ತಾರೆ ಸಂಪ್ರದಾಯವಾದಿಗಳು. ಹಾಗಾಗಿ ಬಸವಣ್ಣನವರು ಮನನೊಂದು ಅವರು ಸಾಕಪ್ಪ ಅಂಥೇಳಿ ಕಲ್ಯಾಣದಿಂದಲೇ ಹೊರಟೋಗ್ತಾರೆ. ಹೀಗೆ ಬಸವಣ್ಣನವರು ಮಾಡಿದಂತಹ ಒಂದು ಸತ್ಕಾರ್ಯಕ್ಕೆ ಲೋಕ ಒಪ್ಪೋದಿಲ್ಲ. ಇದೇ ಕಾರಣಕ್ಕೋಸ್ಕರವೇನೋ ಬಸವಣ್ಣನವರು ಹೇಳಿರುವುದು, ಲೋಕದ ಟೊಂಕ ನೀವೇ ಕಿತ್ತಿದ್ದುವಿರಿ, ಲೋಕದ ಡೊಂಕ ನೀವೇ ಕಿತ್ತಿದ್ದುವಿರಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ನಿಮ್ಮ ಕೂಡಲ ಸಂಗಮ ದೇವ. ಇವತ್ತು ಅಷ್ಟೇ ಈ ಪದ ಕೇಳಿದಾಗ ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ, ಹೌದು, ಅವರಿವ್ರಿಗೆ ಏನೋ ಆಯಿತು ಅಂತ ಹೇಳಿ ನಾವು ಲೋಕದ ಡೊಂಕನ್ನು ತಿದ್ದಲಿಕ್ಕೆ ಹೋದರೆ ನಾವು ತೊಂದರೆಗೆ ತಾಪತ್ರಕ್ಕೆ ಈಡಾಗ್ತೇವೆ ಎಂಬಂತಹ ಒಂದು ಅರ್ಥವನ್ನು ಕೊಡುತ್ತೇನೋ ಅಂತ ಅನಿಸುತ್ತೆ. ಬಸವಣ್ಣನವರು ಹೇಳಿರುವಂತಹ ಪ್ರತಿ ಮಾತು ಕೂಡ ನೂರಾರು ಸರ್ತಿ ಯೋಚನೆ ಮಾಡಬೇಕಾಗುತ್ತೆ, ಯೋಚನೆಗೆ ಈಡು ಮಾಡುತ್ತೆ. ಹಾಗಾಗಿ ಬಸವಣ್ಣನವರು ಸಾರ್ವಕಾಲಿಕ, ಎಲ್ಲ ಕಾಲಕ್ಕೂ ಬಸವಣ್ಣನವರು ನಿತ್ಯ ಸತ್ಯವಾಗಿದ್ದಾರೆ. ಬಸವಣ್ಣನವರ ಒಂದೇ ಒಂದು ವಚನ ಒಂದು ದಿನದಲ್ಲಿ ಸ್ಮರಿಸಿಕೊಂಡ್ರೆ, ಒಂದು ವಚನವನ್ನು ಪಾಲಿಸಿದ್ರೆ ನಮ್ಮ ಬದುಕು ಧನ್ಯವಾಗುತ್ತೆ. ಅರಮನೆ ಮುನಿದರೂ ಇರಬಹುದು, ನೆರೆಮನೆ ಮುನಿಯಬಾರದು. ನೆರೆಹೊರೆಯ ಸಂಬಂಧದ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾರೆ. ಅರಮನೆ ಮುನಿದರೂ ಉಳಿಯಬಹುದು, ಆದರೆ ನೆರೆಮನೆ ಮುನಿಯಬಾರದು. ಅದಕ್ಕೋಸ್ಕರ ನೆರೆಹೊರೆಯವರಲ್ಲಿ ಚೆನ್ನಾಗಿರಬೇಕು. ಆಪತ್ತಿಗೆ ಆಗುವವರೇ ನೆರೆಹೊರೆಯವರು, ಅವರೇ ನಿಜವಾದ ಬಂಧು ಬಾಂಧವರು. ಇನ್ನೆಲ್ಲ ರಕ್ತ ಸಂಬಂಧಿಗಳು ಆನಂತರದ ಕಾಲಕ್ಕೆ ಬರ್ತಾರೆ. ಹಾಗಾಗಿ ನೆರೆಹೊರೆ ಎಷ್ಟು ಮುಖ್ಯ ಎಂಬುದನ್ನು ಸಹ ಬಸವಣ್ಣನವರು ಹೇಳ್ತಾರೆ. ಮತ್ತೊಂದು ವಿಡಿಯೋದಲ್ಲಿ ಬಸವಣ್ಣನವರ ವಿಚಾರವನ್ನೇ ಹೇಳೋಣ, ಮಾತಾಡ್ತಾನೆ ಇರಬೇಕು ಬಸವಣ್ಣನವರ ಬಗ್ಗೆ. ಎಷ್ಟು ಬಸವಣ್ಣನವರನ್ನು ನಾವು ಮಾತಾಡ್ತಾ ಇರ್ತೇವೆ, ಕೊನೆ ಪಕ್ಷ ಒಂದಿಷ್ಟಾದರೂ ಅಂತರಂಗಕ್ಕೆ ಹೋಗುತ್ತೆ. ನಮ್ಮ ಬದುಕಲ್ಲಿ ಒಂದಿಷ್ಟು ಬದಲಾವಣೆಗಳು ಬರುತ್ತವೆ, ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತ ಅನಿಸುತ್ತೆ. ಧನ್ಯವಾದ.